ಧ್ರುವ ಸರ್ಜಾ ವಿರುದ್ಧ 3,20,00,000 ವಂಚನೆ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಕನ್ನಡದಲ್ಲಿ ಮೊದಲು ಸಿನಿಮಾ ಎಂದಿದ್ದೇ ತಪ್ಪಾಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯ ಇರುವಂತದ್ದು. ನಿರ್ದೇಶಕ ರಾಘವೇಂದ್ರ ಹೆಗಡೆ ಮೊದಲಿಗೆ ಅನ್ಯ ಭಾಷೆಯಲ್ಲಿ ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ತಮಿಳು ತೆಲುಗಿನಲ್ಲಿ ಸಿನಿಮಾ ಮಾಡಲು ಹೇಳ್ತಾರೆ. ಕನ್ನಡಕ್ಕೆ ಮೊದಲು ಆದ್ಯತೆ ಅಂತ ಹೇಳಿ ಧ್ರುವ ಸರ್ಜಾ ಹೇಳಿದ್ರಂತೆ. ಕನ್ನಡದಲ್ಲಿ ಬಿಸ್ನೆಸ್ ಆಗಲ್ಲ ಅಂತ ಹೇಳೋದು ನಿರ್ದೇಶಕರ ವಾದ. ನಿರ್ದೇಶಕ ರಾಘವೇಂದ್ರ ಹೆಗಡೆ ವಾದಕ್ಕೆ ನಟ ಧ್ರುವ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ರಾಘವೇಂದ್ರ ಮಾತನ್ನ ತಿರಸ್ಕಾರ ಮಾಡಿದ್ದಕ್ಕೆ ಧ್ರುವ ವಿರುದ್ಧವಾಗಿ ಕೇಸ್ ದಾಖಲಾಯ್ತಾ ಅನ್ನುವಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಇದೆ. ಸದ್ಯ ಕೆಡಿ ದಿ ಡೆವಿಲ್ ಶೂಟ್ ನಲ್ಲಿ ಬಿಸಿ ಇದ್ದಾರೆ. ಈ ಮಧ್ಯೆ ಅವರು ವಿವಾದದ ಮೂಲಕ ಕೂಡ ಸುದ್ದಿ ಆಗ್ತಾ ಇದ್ದಾರೆ. ಜಗ್ಗುದಾದ ಸಿನಿಮಾದ ನಿರ್ದೇಶಕ ಹಾಗೆ ನಿರ್ಮಾಪಕ ಇವರು ರಾಘವೇಂದ್ರ ಹೆಗಡೆ ದೂರು ನೀಡಿದ್ದಾರೆ. ತಮಗೆ ವಂಚನೆ ಆಗಿದೆ ಅಂತ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ದೂರು ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ. 3 ಕೋಟಿ ರೂಪಾಯಿ ವಂಚನೆಯ ಕೇಸ್ ಇದಾಗಿದ್ದು ಬಡ್ಡಿ ಸೇರಿ ಆ ಹಣ ಈಗ 9 ಕೋಟಿ ರೂಪಾಯಿ ಆಗಿದೆ ಅಂತಲೂ ಕೂಡ ನಿರ್ಮಾಪಕ ಆರೋಪವನ್ನು ಮಾಡ್ತಾ ಇರುವಂತದ್ದು. 2016ರಲ್ಲಿ ನನ್ನ ಮೊದಲ ಸಿನಿಮಾ ಅಂದ್ರೆ ಇವರ ಜಗ್ಗುದಾದ ಸಿನಿಮಾ ಯಶಸ್ಸು ಕಂಡಿತ್ತು. ಈ ವೇಳೆ ಧ್ರುವ ಸರ್ಜಾ ಅವರು ನನ್ನ ಕಚೇರಿಗೆ ಬಂದು ಸಿನಿಮಾ ಮಾಡುವಂತ ಆಸಕ್ತಿಯನ್ನ ತೋರಿಸಿದ್ರು. 2016ರಿಂದ 2018ರವರೆಗೆ ಅವರು ಈ ವಿಚಾರದಲ್ಲಿ ತುಂಬಾನೇ ಆಸಕ್ತಿಯನ್ನ ತೋರಿಸ್ತಾ ಇದ್ರು. ಹಾಗಾಗಿ ದಿ ಸೋಲ್ಜರ್ ಹೆಸರಿನ ಸಿನಿಮಾದ ಸ್ಕ್ರಿಪ್ಟ್ ಕೂಡ ನೀಡಿದ್ರು ಅಂತ ಹೇಳಿ ರಾಘವೇಂದ್ರ ಹೆಗಡೆ ಅಂಬೋಲಿ ಪೊಲೀಸರಿಗೆ ನೀಡಿರುವಂತಹ ದೂರಿನಲ್ಲಿ ಉಲ್ಲೇಖ ಆಗಿರುವಂತದ್ದು. ಸಿನಿಮಾ ಕಾಂಟ್ರಾಕ್ಟ್ ಸಹಿ ಮಾಡೋದಕ್ಕೂ ಮೊದಲು 3 ಕೋಟಿ ರೂಪಾಯಿ ಕೊಡುವಂತೆ ಧ್ರುವ ಸರ್ಜಾ ಕೇಳಿರ್ತಾರೆ. ಇದರಿಂದ ಫ್ಲಾಟ್ ಖರೀದಿಸೋದಾಗಿ ಹೇಳಿದ್ರು. ಮೇಲೆ ತಿಳಿಸಲಾದ ಸಿನಿಮಾದ ಕೆಲಸ ಅಂದ್ರೆ ಏನು ಸೋಲ್ಜರ್ ಸಿನಿಮಾದ ಕೆಲಸವನ್ನ ಶೀಘ್ರವೇ ಆರಂಭ ಮಾಡ್ತೀವಿ ಅನ್ನೋದಾಗಿಯೂ ಕೂಡ ತಿಳಿಸಿದ್ರು ಅಂತ ಹೇಳಿ ಇಲ್ಲಿ ಹೆಗಡೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ದೂರು ನೀಡಿದ್ದಾರೆ. ಧ್ರುವ ಸರ್ಜಾ ಅವರು ತೋರಿಸಿದ ಉತ್ಸಾಹವನ್ನ ನಂಬಿಕೊಂಡು ರಾಘವೇಂದ್ರ ಹೆಗಡೆ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆದು ಹಣವನ್ನ ಹೊಂದಿಸಿ ಧ್ರುವಗೆ ಹಣವನ್ನ ಕೊಟ್ಟಿರ್ತಾರೆ. 2019ರಲ್ಲಿ ಔಪಚಾರಿಕ ಒಪ್ಪಂದಕ್ಕೆ ಸಹಿ ಹಾಕಲಾಗಿರುತ್ತೆ. ಈ ಸಿನಿಮಾದ ಶೂಟ್ ಜನವರಿ 2020ರಲ್ಲಿ ಪ್ರಾರಂಭ ಆಗಿ ಜೂನ್ 2020ರ ಒಳಗೆ ಪೂರ್ಣಗೊಳ್ಳಬೇಕಿತ್ತು. ಆದ್ರೆ ಹಣವನ್ನ ಪಡೆದ ನಂತರ ಧ್ರುವ ಅವರು ಅವಧಿ ವಿಸ್ತರಣೆಗೆ ಕೋರಿದ್ರಂತೆ. ನಂತರ ಕೋವಿಡ್ ಬರುತ್ತೆ, ಲಾಕ್ಡೌನ್ ಪೂರ್ಣಗೊಂಡ್ರೂ ಕೂಡ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಅಂತ ಹೇಳಿ ಸದ್ಯ ರಾಘವೇಂದ್ರ ಏನು ನಿರ್ದೇಶಕ ನಿರ್ಮಾಪಕರು ಇವರಿದ್ದಾರೆ ಇವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಸ್ಕ್ರಿಪ್ಟ್ ರೈಟರ್ಗಳಿಗೂ ಧ್ರುವ ಹಣ ಕೊಡಿಸಿದ್ರಂತೆ. ಇದನ್ನ ಸೇರಿದ್ರೆ ರಾಘವೇಂದ್ರ ಅವರ ಕೈಯಿಂದ ಕೋಟ್ಯಾಂತರ ರೂಪಾಯಿ ನೀಡಲಾಗಿದೆ. ಧ್ರುವ ಯೋಜನೆಯಿಂದ ಹಿಂದೆ ಸರಿದಿದ್ದು ಮಾತ್ರ ಅಲ್ಲ, ಕರೆಗಳನ್ನ ಕೂಡ ಸ್ವೀಕರಿಸ್ತಾ ಇಲ್ಲ, ಅಂದ್ರೆ ಅವರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ರಾಘವೇಂದ್ರ ಹೇಳ್ತಾ ಇರುವಂತದ್ದು. ಈ ಒಂದು ದೂರಿನ ಆಧಾರದ ಮೇಲೆ ಕೇಸ್ ದಾಖಲಾಗಿದೆ ಅಂತ ಹೇಳಿ ಸದ್ಯ ನಿರ್ದೇಶಕನ ಆರೋಪ ಇದೆ.